ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಸೊ ಏನಿಲ್ಲ, ಸುಮ್ಮನೆ ಹಾಗೆ ಮನೆಯಲ್ಲೇ ಇದ್ದೆ. ಸೊ ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಮನೆಯಲ್ಲಿ ದೇವ್ರ ಪೂಜೆ ಕೂಡ ಆಗಿದೆ, ತೋರಿಸ್ತೀನಿ ನಾನು ನಿಮಗೆ. ಸೊ ಯಾರೆಲ್ಲ 2024 ಇದು ಮಾಡಬೇಕಿತ್ತಪ್ಪ, ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ತೀರಲ್ಲ, ಸೊ ಅವರು 2025 ಮಾಡಿ ನಿಮ್ಮ ಕನಸುಗಳೆಲ್ಲ ನನಸಾಗಲಿ. ಸೊ ಇನ್ನೊಂದೇನು ಅಂದರೆ 2024 ಸಿಹಿ ಘಟನೆಗಳು ಆಗಿರುತ್ತೆ, ಕಹಿ ಘಟನೆಗಳು ಆಗಿರುತ್ತೆ. ಬಟ್ ಆದರೆ ಕಹಿ ಘಟನೆಗಳನ್ನ ತೊಗೊಂಡೋಗೋದು ಬೇಡ ನೆಕ್ಸ್ಟ್ ಇಯರಿಗೆ. ಕಹಿನೂ ಇರಬೇಕು, ಸಿಹಿನೂ ಇರಬೇಕು ಲೈಫಲ್ಲಿ. ಬಟ್ ಆದರೆ ಕೆಲವೊಂದು ಸಿಚುವೇಶನ್ಸ್ಗಳಿರ್ತಾವಲ್ಲ, ನೆನೆಸ್ಕೊಳಕ್ಕಾಗದಿರೋಂಥವು ಘಟನೆಗಳು ಯಾವುದಾದ್ರು ಹಾಗೇ ಆಗಿರುತ್ತೆ ನಮ್ಮ ಲೈಫಲ್ಲಿ. ಸೊ ಅದನ್ನು ಮತ್ತೆ ಕಂಟಿನ್ಯೂ ಮಾಡೋದು ಬೇಡ, ಆ ಥರ ಮತ್ತೆ ನಮ್ಮ ಲೈಫಲ್ಲಿ ಕಂಟಿನ್ಯೂ ಆಗೋದು ಬೇಡ ಅಂತ ನನಗನ್ಸುತ್ತೆ. ಸೊ ಒಂದಷ್ಟು ಮೆಮೊರೀಸ್ಗಳಿರ್ತವೆ, ಅದನ್ನೆಲ್ಲ ಮತ್ತೆ 2025 ಕಂಟಿನ್ಯೂ ಮಾಡಿ ಅಂತ ಹೇಳ್ಕೊಳ್ತೀನಿ. ಸೊ ಏನೋ ಒಂಥರ ಖುಷಿ 2025ನ ಸ್ವಾಗತ ಮಾಡಿರೋದು. ಸೊ ಏನಂತ ಹೇಳ್ತಾರೆ ಅಂದರೆ, ನನಗಂತೂ ತುಂಬಾ ಖುಷಿ ಇದೆ 2025 ಸ್ಟಾರ್ಟ್ ಆಗಿರೋದು ಕೂಡ. ಬಟ್ ಆದರೆ ಕೆಲವೊಂದು ಸಿಚುವೇಶನ್ಸ್ಗಳ 2024 ಏನಾಗಿತ್ತು ಅದನ್ನು ವಾಪಸ್ ತೊಗೊಂಡೋಗೋದಕ್ಕಿಂತ ಅದು ಆ್ಯಕ್ಚುಲಿ ನಮ್ಮ ಜೊತೆಲೇ ಇದ್ಬಿಡುತ್ತೆ ಕೆಲವೊಂದು ಘಟನೆಗಳು. ಸೊ ನಾನೇನು ಹೇಳ್ತೀನಿ ಅಂದರೆ, ಸೊ 2025 ಸ್ಟಾರ್ಟ್ ಆಗಿದೆ. ಸೊ ಎಲ್ಲರೂ ಅವ್ರವ್ರ ಲೈಫಲ್ಲಿ ಖುಷಿಯಾಗೆ ಅವ್ರ ಲೈಫ್ ಲೀಡ್ ಮಾಡಲಿ ಅಂತ ನಾನು ಕೇಳ್ಕೊತೀನಿ ಆ ದೇವರಲ್ಲಿ. ಸೊ ಅದಷ್ಟು ಬಿಟ್ಟರೆ ಇನ್ನೇನು ನಾನು ಜಾಸ್ತಿ ಕೇಳ್ಕೊಳ್ಳೋದಿಲ್ಲ. ಸೊ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಒನ್ಸ್ ಅಗೇನ್ ಮತ್ತೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಮ್ಮ ಲೈಫಲ್ಲಿ ಒಳ್ಳೆ ಮೆಮೊರೀಸ್ನ ತೊಗೊಂಡೋಗೋಕ್ಕೆ ಟ್ರೈ ಮಾಡೋಣ. ಸೊ ಕೆಲವೊಂದು ತೊಗೊಂಡೋಗೋಕ್ಕೆ ಆಗಲ್ಲ, ಬಟ್ ಅದೇನು ಮಾಡೋಕ್ಕಾಗಲ್ಲ, ಅದು ನಮ್ಮ ಮನಸ್ಸಲ್ಲಿ ಯಾವಾಗಲೂ ಇದ್ದೇ ಇರುತ್ತಲ್ವ. ಸೊ ನಾನು ಏನು ಹೇಳಿದ್ರು, ಆದಷ್ಟು ಎಷ್ಟು ಖುಷಿಯಾಗಿರೋಕ್ಕೆ ಸಾಧ್ಯನೋ ಅಷ್ಟು ಖುಷಿಯಾಗಿರೋಕ್ಕೆ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ, ಆಯಿತಾ. ಸೊ ಮತ್ತು ಪ್ರಿಪ್ರೇಷನ್ ಅಂತ ಏನೂ ಇಲ್ಲ. ಸೊ ಕಾಣಿಸಿದೆಯಲ್ಲ ನನ್ನ ಒಂದು ಔಟ್ಫಿಟ್ ಇದಾಗಿದೆ. ಸೊ ಪ್ರಿಪ್ರೇಷನ್ ಅಂತ ಏನಿಲ್ಲ, ದೇವ್ರ ಪೂಜೆ ಎಲ್ಲ ಆಗಿದೆ. ಟೆಂಪಲಿಗೆ ಹೋಗಬೇಕಿತ್ತು, ಹೋಗೋಕ್ಕಾಗಲಿಲ್ಲ ಬೆಳಗ್ಗೆ. ಸೊ ಸಾಯಂಕಾಲ ಅಮ್ಮ ಬಂದಮೇಲೆ ಟೆಂಪಲಿಗೆ ಹೋಗಬೇಕು ನಾವು. ಮತ್ತು ಸೊ ಹೊಸ ಪ್ರತಿಭೆಗಳಿಗೆ ಸ್ವಲ್ಪ ಆಗಿದ್ದಲ್ಲಿ ಒಂದು ಲೈಕು, ಒಂದು ಶೇರು, ಒಂದು ಕಮೆಂಟ್, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಹೀಗೆ ಎಲ್ಲರೂ ಪ್ರೋತ್ಸಾಹ ಕೊಡ್ತೀರಿ ಅಂತ ಕೇಳ್ತಾ ಇರ್ತೀನಿ ನಾನು. ಸೊ ಒನ್ಸ್ ಅಗೇನ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹೀಗೆ ನಿಮ್ಮ ಲೈಫಲ್ಲಿ ನಗ್ನಗ್ತಾ ಖುಷಿಯಾಗಿರಿ ಅಂತ. ಸೊ ಎಲ್ಲರೂ ಕೂಡ ದೇವ್ರನ್ನ ಕೇಳ್ಕೊಳ್ಳೋಣ, ಆಯಿತಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.